ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕುರುಬೂರು ಗ್ರಾಮ ಸಭೆಯಲ್ಲಿ ಗದ್ದಲ, ನಿವೇಶನ ಹಾಗೂ ಮನೆ ಹಂಚಿಕೆಯಲ್ಲಿ ತಾರತಮ್ಯದ ಆರೋಪ. ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗ್ರಾಮ ಸಭೆಯು ತೀವ್ರ ಗದ್ದಲ ಮತ್ತು ವಾಗ್ವಾದಕ್ಕೆ ಸಾಕ್ಷಿಯಾಯಿತು. ನಿವೇಶನ ಮತ್ತು ವಸತಿ ಹಂಚಿಕೆಯಲ್ಲಿ ತಾರತಮ್ಯ ಎಸೆಯಲಾಗಿದೆ ಎಂದು ಆರೋಪಿಸಿ ಸಭೆಯಲ್ಲಿ ಹಾಜರಾಗಿದ್ದ ಕೆಲವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಸಭೆಯು ಆರಂಭವಾಗುತ್ತಿದ್ದಂತೆ ಸರ್ಕಾರದ ವಿವಿಧ ಯೋಜನೆಗಳ ಅಡಿ ಅರ್ಹ ಫಲಾನುಭವಿಗಳಿಗೆ ಮನೆ ಹಾಗೂ ನಿವೇಶನಗಳನ್ನು ಹಂಚಿಕೆ ಮಾಡುವಲ್ಲಿ ಪಾರದರ್ಶಕತೆ ಕಾಯ್ದುಕೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅರ್ಹರನ್ನ ಬಿಟ್ಟು ಬೇರೆಯವರಿಗೆ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಎಂದು ಸಭೆಯಲ್ಲಿ ಇದ್ದವರು ದೂರಿದರು. ಇದೇ ಸಂದರ್ಭದಲ್ಲಿ ಗ್ರಾಮದಲ್ಲಿ ಕಸ ವಿಲೇವಾರಿ ಮಾಡುವ ವಾಹನದ ರೂಟ್ ಬದಲಾವಣೆ ಮತ್ತು ಸ್ವಚ್ಛತಾ ಕಾರ್ಮಿಕರ ನೇಮಕಾತಿ ವಿಚಾರವಾಗಿಯೂ ಸಭೆಯಲ್ಲಿದ್ದ ಸಾರ್ವಜನಿಕರು ಮತ್ತು ಅಧಿಕಾರಿಗಳ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು. ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮಾತ್ರ ವಾಹನ ಸಂಚರಿಸುತ್ತಿದ್ದು ಉಳಿದ ಬೀದಿಗಳಿಗೆ ಬರುತ್ತಿಲ್ಲ ಎಂದು ಸಾರ್ವಜನಿಕರು ದೂರಿದರು. ಇದಕ್ಕೆ ಉತ್ತರಿಸಿದ ಅಧಿಕಾರಿಗಳು ಅನುದಾನದ ಕೊರತೆಯ ನಡುವೆಯೂ ಲಭ್ಯವಿರುವ ಸಿಬ್ಬಂದಿಯನ್ನ ಬಳಸಿಕೊಂಡು ಸ್ವಚ್ಛತಾ ಕಾರ್ಯ ನಿರ್ವಹಿಸಲಾಗುತ್ತಿದೆ ಮತ್ತು ಮುಂದಿನ ದಿನಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟನೆ ನೀಡಲು ಪ್ರಯತ್ನಿಸಿದರು. ಆದರೆ ಅಧಿಕಾರಿಗಳ ಸಮಜಾಯಿಷಿಯಿಂದ ತೃಪ್ತರಾಗದ ಗ್ರಾಮಸ್ಥರು ಹಂಚಿಕೆ ಪ್ರಕ್ರಿಯೆಯಲ್ಲಿ ಆಗಿರುವ ಲೋಪದೋಷಗಳನ್ನು ಸರಿಪಡಿಸಬೇಕು ಮತ್ತು ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಬೇಕು ಎಂದು ಪಟ್ಟು ಹಿಡಿದರು. ಇದರಿಂದಾಗಿ ಕೆಲಕಾಲ ಸಭೆಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀನಾಥ್ ಸೇರಿದಂತೆ ನೋಡಲ್ ಅಧಿಕಾರಿ ಹಾಗೂ ಮನೆ ಗಾಡಿಯಲ್ಲಿ ಬಂದಿದ್ದೆ ನಾನು. ನನಗೆ 2 ಪಂಚಾಯತ್ ಘಟ್ಟ ಮಾಡಿರಲ್ಲ, ಲಕ್ಷಾಂತರ 2 ಕೋಟಿ ಬಂಡವಾಳ ಹಾಕಿರಲ್ಲ, ಅವೆಲ್ಲ ಉತ್ಪತ್ತಿ ಮಾಡ್ಕೊಂಡು ಇಲ್ಲಿ ಬೇರೆ ವ್ಯವಸ್ಥೆ ಇದು ಮಾಡಿ ಸರ್. ಯಾಕೆ ಸುಮ್ಮನೆ 4 ಜನ ರೂಟ್ಸ್ ಚೇಂಜ್ ಮಾಡ್ಬೇಕಮ್ಮ. ರೂಟ್ ಚೇಂಜ್ ಮಾಡೋದು ಅಂದ್ರೆ ಏನಂತಂದ್ರೆ ಗಾಡಿ ಬೀದಿ ಎಲ್ಲೆಲ್ಲಿ ಹೋಗ್ತದೋ ಹಂಗೆಲ್ಲ ಹೋಗಿ ಮೈಕ್ ಹಾಕೊಂಡ್ ಬರ್ಬೇಕು ನೀವು. ಬಂದಿಲ್ಲ ಇಲ್ಲ ಡ್ರೈವಿಂಗ್ ಬಿಡಿ, ನಮ್ಗೇನು ಅವ್ರದ್ದೇನು ಆರೋಪ ಇಲ್ಲ. ಈಗ ವಾಟರ್ ಮ್ಯಾನು ಇವಾಗ ಮತ್ತೆ ಗಣೇಶ ಶ್ರೀನಿವಾಸ್ ಬಂದು ಸ್ವಚ್ಛತಾಗಾರ, ಅವರಿಬ್ಬರು ಅದಕ್ಕೆ ಯಾಕೆ ಹೆಸರು ಹೇಳ್ತಾ ಇದ್ದೀರಾ ಅಂತ. ಅದಕ್ಕೆ ಯಾಕಂದ್ರೆ ಈಗ ನಮ್ಮಲ್ಲಿ MBK ಅಂತಿದಾರಲ್ಲ, ಅವ್ರದ್ದು ಏನಪ್ಪ ಅಂದ್ರೆ MOU ಮಾಡ್ಕೊಂಡಿದ್ದೀವಿ ನಾವು. ಏನಂತಂದ್ರೆ ಇವರು ಕಳಿಸಂತಹ ಸಂಘದಲ್ಲಿರುವಂತಹ ಮಹಿಳೆಯರೇ ಫಲಾನುಭವಿಗಳಾಗಿರ್ಬೇಕು ಅಂತ. ಹೌದು, ಎಲ್ಲಿ ಇಲ್ಲ ಅಕಸ್ಮಾತ್ ಇಬ್ಬರು ಸೆಲೆಕ್ಷನ್ ಮಾಡಿ ಸರ್, ಅವ್ರದ್ದು ಬಿಟ್ಬಿಟ್ಟು ಈಗ ಅಯ್ಯಮ್ಮನ್ ಬಂದ್ರೆ ಅಕಸ್ಮಾತ್ ಅವರು ಇಲ್ಲಿ ಬಂದಿರ್ತಾರೆ, ಕಸ ಕಡ್ಡಿ ಎಲ್ಲ ಅವರು ಇದಾರಲ್ಲ, ಅವ್ರಿಬ್ಬರ ಹೆಸರು ಯಾರು? ಕನಕಮ್ಮನು ಇನ್ನೊಬ್ರು ಕನಕಮ್ಮನು ವಿಜಯಲಕ್ಷ್ಮಿ ಅವ್ರಿಬ್ಬರು ಬಂದಿರೋ ಉದ್ದೇಶ ನಾನೇ ತೋರಿಸ್ತೀನಿ, ಫೋಟೋ GPS ಕೊಡ್ತೀನಿ ನಿಮ್ಗೆ. ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರದ ವತಿಯಿಂದ ಯಾವ್ದು ಅನುದಾನ ಬರ್ತಾ ಇಲ್ಲ. ಒಂದನೇದು. ಎರಡನೇದು ಏನಂತಂದ್ರೆ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ನಾವು ಮಾಡ್ತೀವಿ. 3 ಜನಕ್ಕೆ ನಾವು ಅದ್ರಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಒಬ್ಬರು ಡ್ರೈವರು, ಇನ್ನಿಬ್ಬರು ಕ್ಲೀನರ್ಸ್. ಅದ್ರ ಸೀನಪ್ಪ ಮತ್ತೆ ಬಿಡುವಿದ್ದಾಗ ಗಣೇಶ ಅನ್ನೋರು, ಒಟ್ಟು 3 ಜನ ಹೋಗ್ತಾ ಇದ್ದಾರೆ. ಆಲ್ರೆಡಿ ಈಗ ಅವರು ಸ್ವಚ್ಛತಾಗಾರರೊಬ್ರು ಮತ್ತೆ ಅವರು ವಾಟರ್ ಮ್ಯಾನ್ ಒಬ್ರು, ಅವ್ರನ್ನ ಮತ್ತೆ ಇದಕ್ಕೇನು ಸರ್ ಬಳಸೋದು? ಬೇರೆ ಇಬ್ಬರನ್ನ ವ್ಯವಸ್ಥೆ ಮಾಡಿ ಅದೇ ಬೇರೆ ಇಬ್ಬರನ್ನ ಅನುದಾನ ಬಂದ್ಮೇಲೆ ಅದನ್ನ ಹಾಕೋಣ ಅಂತ. ಯಾಕಂದ್ರೆ ನಾವು ಅನುದಾನ ಇನ್ನೂ ಬಂದಿಲ್ಲ. ಈಗ ರಿಸರ್ವೇಶನ್ ನಾವು ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಒಬ್ಬರ ಕೈಯಲ್ಲಿ ವಾಹನ ಚಲಾಯಿಸೋಕ್ಕಾಗಲ್ಲ, ಸಂಗ್ರಹ ಮಾಡೋಕ್ಕಾಗಲ್ಲ, ವಿಲೇವಾರಿ ಮಾಡೋಕ್ಕಾಗಲ್ಲ ಅಂತ ತಗೊಂಡಿದ್ದೀವಿ. ಯಾಕಂದ್ರೆ ಅವ್ರಿಗೆ ಸರ್ಕಾರದಲ್ಲಿ ಸ್ವಚ್ಛತಾಗಾರ ಅಂತ ಪೋಸ್ಟ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅವ್ರನ್ನ ಇಟ್ಕೊಂಡಿದ್ದೀವಿ. ಅರ್ಥಾತ್ ಇವ್ರನ್ನ ಅಡಿಷ್ನಲ್ ಯಾರೋ ನಮ್ಮ ವಾಹನಕ್ಕೆ ಅಡಿಷ್ನಲ್ ಆಗಿ ಔಟ್ಸೋರ್ಸ್ ಥರ ಇಟ್ಕೊಂಡಿದೆ ಅಂತ. ಬಂದಿರೋ ಉದ್ದೇಶ ನಾನೇ ತೋರಿಸ್ತೀನಿ, ಫೋಟೋ GPS ಕೊಡ್ತೀನಿ ನಿಮ್ಗೆ. ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರದ ವತಿಯಿಂದ ಯಾವ್ದು ಅನುದಾನ ಬರ್ತಾ ಇಲ್ಲ. ಒಂದನೇದು. ಎರಡನೇದು ಏನಂತಂದ್ರೆ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ನಾವು ಮಾಡ್ತೀವಿ. 3 ಜನಕ್ಕೆ ನಾವು ಅದ್ರಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಒಬ್ಬರು ಡ್ರೈವರು, ಇನ್ನಿಬ್ಬರು ಕ್ಲೀನರ್ಸ್. ಅದ್ರ ಸೀನಪ್ಪ ಮತ್ತೆ ಬಿಡುವಿದ್ದಾಗ ಗಣೇಶ ಅನ್ನೋರು, ಒಟ್ಟು 3 ಜನ ಹೋಗ್ತಾ ಇದ್ದಾರೆ.
ಆಲ್ರೆಡಿ ಈಗ ಅವರು ಸ್ವಚ್ಛತಾಗಾರರೊಬ್ರು ಮತ್ತೆ ಅವರು ವಾಟರ್ ಮ್ಯಾನ್ ಒಬ್ರು ಅವ್ರನ್ನ ಮತ್ತೆ ಇದಕ್ಕೇನು ಸರ್ ಬಳಸೋದು? ಬೇರೆ ಇಬ್ಬರನ್ನ ವ್ಯವಸ್ಥೆ ಮಾಡಿ ಅದೇ ಬೇರೆ ಇಬ್ಬರನ್ನ ಅನುದಾನ ಬಂದ್ಮೇಲೆ ಅದನ್ನ ಹಾಕೋಣ ಅಂತ. ಯಾಕಂದ್ರೆ ನಾವು ಅನುದಾನ ಇನ್ನೂ ಬಂದಿಲ್ಲ. ಈಗ ರಿಸರ್ವೇಶನ್ ನಾವು ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಒಬ್ಬರ ಕೈಯಲ್ಲಿ ವಾಹನ ಚಲಾಯಿಸೋಕ್ಕಾಗಲ್ಲ, ಸಂಗ್ರಹ ಮಾಡೋಕ್ಕಾಗಲ್ಲ, ವಿಲೇವಾರಿ ಮಾಡೋಕ್ಕಾಗಲ್ಲ ಅಂತ ತಗೊಂಡಿದ್ದೀವಿ. ಯಾಕಂದ್ರೆ ಅವ್ರಿಗೆ ಸರ್ಕಾರದಲ್ಲಿ ಸ್ವಚ್ಛತಾಗಾರ ಅಂತ ಪೋಸ್ಟ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅವ್ರನ್ನ ಇಟ್ಕೊಂಡಿದ್ದೀವಿ. ಅರ್ಥ ಇವ್ರನ್ನ ಅಡಿಷ್ನಲ್ ಯಾರೋ ನಮ್ಮ ವಾಹನಕ್ಕೆ ಅಡಿಷ್ನಲ್ ಆಗಿ ಔಟ್ಸೋರ್ಸ್ ಥರ ಇಟ್ಕೊಂಡಿದೆ ಅಂತ. ಸ್ವಲ್ಪ ಕೇಳಿ ಮತ್ತೆ ನೀವು ತಾಲೂಕ್ ಪಂಚಾಯತಿಗೆ ಫೋಟೋಗಳು ಮಾಡ್ತಾರೆ, ರೂಟು, ಶಾಲೆದು ಮೇನು. ನಾವು ಫೋಟೋ ಕಳಿಸಿದ್ರೆ ಗಾಡಿ ಎಲ್ಲಿದೆ ಆಗ್ಬಿಟ್ಟು ನಾನು ಡೈಲಿ ಗಾಡಿ ಎಲ್ಲಿ ಐತೆ ನಾನು ಫೋಟೋ ಕಳಿಸಿದ್ರೆ ಅಲ್ಲಲ್ಲ, ಗಾಡಿ ನೀವು ಫೋಟೋ ಇದಾಗ ಕಳಿಸ್ತೀರಾ. ಈಗ ರೂಟ್ಗೆ ಹೋಗಿ ಬಂದ್ಮೇಲೆ ಒಂದ್ ಕಡೆ ಸ್ಟಾಪ್ ಹಾಕಿರ್ತಾರೆ. ಏನೋ ಡೈಲಿ ಅಲ್ಲೇ ಸ್ಟಾಪ್ ಅಲ್ಲೇ ಇರ್ತದೆ, ಗಾಡಿ ಪಕ್ಕಕ್ಕೆ ಹೋಗೋದಿಲ್ಲ. ಪಕ್ಕದಲ್ಲಿ ಹಾಕಿದ್ರೆ ಶಾಲೆ ಹತ್ರ ಎಷ್ಟೊತ್ತು ದಿವ್ಸ ಹೋಗ್ತೀರಾ ನೀವು? ಶಾಲೆ ಹತ್ರ ದಿನ ಬಿಟ್ಟು ದಿನ ಹೋಗ್ತೀವಿ, ಬರ್ತೀನಿ. 3 ದಿವಸ ಆಗಿದೆ ಹೇಳಿ, ಇವಾಗ ಸಾಬ್ 4 ದಿವಸ ಆಗಿದೆ ನಾನು ಶಾಲೆ ಹತ್ರ ಬಂದು ಕೇಳಿರೋದು. ನನ್ನೆಲ್ಲ ಮೊನ್ನೆ ತಗೊಂಡದ್ದು ಸೋಮವಾರ ವಾರಂಟಿ ಗಾಡಿಯಲ್ಲಿ ಅಲ್ಲಮ್ಮ, ವಾರಂಟಿ ನನ್ನೆಲ್ಲ ಮನೆ ಗಾಡಿಯಲ್ಲಿ ಬಂದಿದೆ ನಾನು. ನನಗೆ ಸರ್ 2 ಪಂಚಾಯತ್ ಘಟ್ಟ ಮಾಡಿರಲ್ಲ, ಲಕ್ಷಾಂತರ 2 ಕೋಟಿ ಅದರಲ್ಲಿ ಬಂಡವಾಳ ಹಾಕಿರಲಿಲ್ಲ. ಅದರಲ್ಲೇ ಉತ್ಪತ್ತಿ ಮಾಡ್ಕೊಂಡು ಬರೋಕ್ಕೆ ವಾರ ಆಗೈತೆ ಗಾಡಿಯಲ್ಲಿ ಸಪ್ಲೈ ಮಾಡಕ್ ಬೇರೆ ಇಬ್ಬರನ್ನ ಇದ್ ಮಾಡಿ ಇಲ್ಲಿ ಬೇರೆ ವ್ಯವಸ್ಥೆ ಇದ್ ಮಾಡಿ ಸರ್. ಯಾಕೆ ಸುಮ್ಮನೆ 4 ಜನ